ಮತ್ತೆ ವಿಜೇಂದ್ರ ಅವರು ಕೂಡ ನಿಮ್ಮ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಒಂದು ಅವ್ರ ಆಂತರಿಕ ಏನಿದೆ ವ್ಯತ್ಯಾಸಗಳು, ಅದ್ರ ಬಗ್ಗೆ ನಾವು ಮಾತನಾಡಕ್ ಹೋಗೋದಿಲ್ಲ. ನನಗೆ ಅದು ಇಂಟ್ರೆಸ್ಟ್ ಇಲ್ಲ. ಅವ್ರ ಆಂತರಿಕ ವ್ಯವಸ್ಥೆಗಳು, ಅವ್ರ ಬುದ್ಧಾಟಗಳು, ಅವ್ರೊಬ್ಬರಿಗೆ ಏನೋ ಹೇಳೋದು, ಅವ್ರವರಿಗೆ ಟೀಕೆ ಮಾಡೋದ್ರಲ್ಲಿ ನಾವ್ ಹೇಳೋದ್ರಾಗ ಏನು ಅರ್ಥ ಇಲ್ಲ. ಬಟ್ ನನ್ನ ವೈಯಕ್ತಿಕವಾಗಿ ವಿಜೇಂದ್ರ ಮತ್ತೆ ಏಕವಚನದಲ್ಲಿ ಮಾತನಾಡಿದ್ದಾರೆ. ನಾನೇನ್ ಮಾತಾಡಿದೀನಿ ಅಂತಂದ್ರೆ, ಮೋದಿ ಅವರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಯಾವ ಅನುಷ್ಠಾನಕ್ಕಾಗಿಲ್ಲ. ಇದ್ರ ಬಗ್ಗೆ ಬೇಕಿದ್ರೆ ಚರ್ಚೆ ಮಾಡೋಣ. ಈ ದೇಶದ ಪರಿಸ್ಥಿತಿ ಬಗ್ಗೆ, ಈ ದೇಶದ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ, ಇಂಥ ಮೂಲ ವಿಷಯಗಳನ್ನ ಬಗ್ಗೆ ನಾವು ಮಾತನಾಡ್ತಿರ್ತಕ್ಕಂಥದ್ದು. ಯಾರೋ ಪಾಪ ಪತ್ರಿಕಾ ಮಾಧ್ಯಮ ನಮ್ಮ ಸ್ನೇಹಿತರು ಕೇಳಿದ್ದಾರೆ, ಅವರು ಏಕವಚನದಲ್ಲಿ ನಮ್ಮ ಬಗ್ಗೆ ಮಾತನಾಡಿದ್ದಾರೆ. ದೇವ್ರು ಒಳ್ಳೇದ್ ಮಾಡ್ಲಿ ಅವ್ರಿಗೆ. ಯಾಕಂದ್ರೆ ಅವ್ರಿಗೆ ಇದೆ ಅವನ್ ಯಾರು, ಇವನ್ ಯಾರು, ಇವನ್ ಯಾರು, ನಾನ್ ಯಾರು. ನಾನು ಮೋದಿ ಸಾಹೇಬ್ರಿಗೆ ಏನಿಲ್ಲ, ನಾನು ಮೋದಿ ಸಾಹೇಬ್ರ ಅಂತಾನೆ ಮಾತನಾಡ್ತೀನಿ. ಮೋದಿ ಸಾಹೇಬ್ರ ಕಾರ್ಯಕ್ರಮ ಬಗ್ಗೆ ಮಾತನಾಡ್ತೀನಿ. ಈ ದೇಶದ ಪ್ರತಿಯೊಬ್ಬ ನಾಗರಿಕನಿಗೆ ಹಕ್ಕಿದೆ. ಈ ದೇಶದಲ್ಲಿ ಯಾವನು ಸಣ್ಣನಿಲ್ಲ, ಯಾವನು ದೊಡ್ಡನಿಲ್ಲ. ಮತ್ತೆ ಪ್ರಧಾನಮಂತ್ರಿ ಪ್ರಶ್ನೆ ಕೇಳಿದ್ರೆ ಇನ್ಯಾರಿಗೆ ಪ್ರಶ್ನೆ ಕೇಳಬೇಕು? ಅವ್ರಿಗೆ ನಾವ್ ಏನ್ ಪ್ರಶ್ನೆ ಕೇಳಿರ್ತೀವಿ ಅದಕ್ಕೆ ಉತ್ತರ ಕೊಡೋದ್ ಬದಲು ಅವನ್ ಯಾವನ್ರಿ, ಇವನ್ ಯಾವನ್ರಿ ಅಂತ ಸಿಂಗ್ಲರ್ ಆಗಿ ಮಾತನಾಡ್ತಾರೆ. ನಾನ್ ಯಾವನು ನನಗ್ ಬಿಟ್ರಲ್ಲಿ ಈ ತರದ ಮಾತಾಡೋದ್ರಿಂದ ಇವ್ರಿಗೆ ಏನದು ಐ ಡೋಂಟ್ ನೋ. ಯಾಕಂದ್ರೆ ಈ ಬಸವಣ್ಣ ನಾಡಿದು, ಬಸವಣ್ಣವರ ನಾಡು. ಆಮೇಲೆ ಇವರು ಸ್ವಲ್ಪ BSY ಯಡಿಯೂರಪ್ಪ ಸಾಹೇಬ್ರ ಮಗ ಇವರು, ಅದನ್ನ ಮರ್ತು ಬಿಟ್ಟಾರೋ ಏನೋ, ಅದನ್ನೇ ಬಹಳ ತಲೆ ಮೇಲೆ ಇದೆ ಗೊತ್ತಿಲ್ಲ. ಅವನು ಇವನು ಅಂತಕ್ಕಂಥ ಪದ ನಾನು ಈಗ ಬದುಕಿಸ್ಕೊಳ್ಳೋದು ಬಹಳ ಈಸಿ. ಅದು ಅದೇನು ಅವನಿಗೆ ಇವನ್ ಅನ್ನೋದು, ಇವನಿಗೆ ಅವನ್ ಅನ್ನೋದು, ಅದು ಅವರಿಗೆ ಒಳ್ಳೇದಾಗ್ತಿದ್ರೆ, ಇಫ್ ಯು ಥಿಂಕ್ಸ್ ದಟ್ ಇಟ್ ಇಸ್ ಸೋ ಈಸ್ ಹ್ಯಾವಿಂಗ್ ಸೋ ಪ್ರೈಡ್ ಅಂಡ್ ಪ್ರೌಡ್ ಅಬೌಟ್ ಟೆಲಿಂಗ್ ದಟ್, ಗಾಡ್ ಬ್ಲೆಸ್ ಹಿಮ್. ಈಗ ಅವರು ಸಂದರ್ಭದಲ್ಲಿ ರಾಹುಲ್ ಗಾಂಧಿ ವಿರುದ್ಧ ಮಾತನಾಡ್ತಾರೆ, ಅಥವಾ ಸಿದ್ದರಾಮಯ್ಯ ಸಾಹೇಬ್ರ ವಿರುದ್ಧ ಮಾತನಾಡ್ತಾರೆ. ಅವರ ರಾಜಕೀಯವಾಗಿ ಮಾತನಾಡ್ತಕ್ಕಂಥ, ನಾವೇನು ಪರ್ಸನಲ್ ಆಗಿ ಯಾವ್ದು ಮೋದಿ ಸಾಹೇಬ್ರ ವಿರುದ್ಧ ಮಾತನಾಡ್ತಿಲ್ಲ. ಕೇಳಿರ್ತಕ್ಕಂಥ ಸರ್ಕಾರ ಪ್ರೋಗ್ರಾಮ್ಗಳು, ಬಿಜೆಪಿ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಈ ತರ ಸಿಂಗ್ಲರ್ ಆಗಿ ಮಾತಾಡಿದ್ರೆ ಅವ್ರಿಗೆ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಹೇಳ್ಬೋದು. ಸರಿಗ